ಓಂ ನಿಶುಸೀದ ಗಣಪತೆ ಗಣೇಶೋತ್ವಾಮ ಗುರುವಿಪ್ರತಮಂ ಕಬೀನಾಂ ನರತೆ ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯ ವೃತ್ತಯಃ ಮಮೈತಾ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧ್ಯಾಯೇದ್ಧರನ್ಮಣಿರ್ಭಂ ಜಗದೇಕವಂದ್ಯಂ ಸೌಂದರ್ಯಸಾರಮಣಿಶಂಖವರಾಭಯಾನಿ ದುರ್ಬೃದ್ದಧಾನಮಜಿತಂ ಸರಸಂಚ ಭೀಷ್ಮೀ ಸತ್ಯಾಸಮೇತಮಖಿಲಪ್ರದಮಿಂದಿರೇಶಂ ಜನ್ಮಾದ್ಯಸ್ಯ ವಿಜ್ಞಾನರೋಚಿಃ ಪರಿಪೂರಿತಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗಿರ್ವಾಣ ವಿಜ್ಞಾನದಮಾನತೋಸ್ಮಿ. ನಮಸ್ತುನಂತ್ವಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರವಾಹವೇ ಸಹಸ್ರನಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಣೇ ನಮಃ. ಸರ್ವಮಂಗಲಮಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆದ್ಯಾದಿಲಕ್ಷ್ಮೀರ್ಭವಸುಪ್ರಸನ್ನ ವಿಶುದ್ಧವಿಜ್ಞಾನಸುಖೈಕದೋಗ್ಧ್ರಿ ಅಜ್ಞಾನಹಂತ್ರಿ ತ್ರಿಗುಣಾತಿರಿಕ್ತ ಪ್ರಜ್ಞಾನನೇತ್ರಿ ಭವಸುಪ್ರಸನ್ನ ಅಶೇಷವಾಗ್ಯಡ್ಡಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪದಿಕಬಲಪ್ರೋನ್ನತಿಸ್ಥೈರ್ಯಧೈರ್ಯಸ್ವಾಭಾವ್ಯಾಧಿಕ್ಯತೇಜಸ್ಸು ಮತದಮಶಮೇಶ್ವಸ್ಯ ತಲ್ಯೋ ನ ಕಶ್ಚಿತ್ ಶೇಷೋ ರುದ್ರಸ್ಸುಪರ್ಣಪ್ಯರುಗಣಸಮಿತೋ ನೋ ಸಹಸ್ರಂಶತುಲ್ಯಾಸ್ಯ ತಸ್ಮಿನ್ ಮದಂಶಂ ಪದಮಹಮಮುನಾ ಸಾಧ್ಯಮೇವೋಪಭೋಕ್ಷೆ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿರ್ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈಭಾಸಿತೆ. ನೈಮಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಗ್ನಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮನೋಮಾ ವೈವಾಕ್ಸಮುದ್ದಿಷ್ಟಾ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನದಾಂಪತ್ಯಾದ್ವಿಹೀಯತೆ. ಓಂ ಜಾತವೇದಸೇ ಸುನುವಾಮಸೋಮರಾತಿ ಯತೋ ನಿದಹಾತಿ ವೇದಾಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಓಂ ಶೇಷಾಯ ನಮಃ. ಓಂ ಓಂ ಕ್ಷಿಪಂ ಸ್ವಾಂ ಧೂಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜ್ಞಾನರೋಚಿಃ ಪರಿಪೂರಿತಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗಿರ್ವಾಣ ವಿಜ್ಞಾನದಮಾನತೋಸ್ಮಿ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಂ ತಮುಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸ ಗಚ್ಚತಿ. ರಮಾನಿವಾಸೋಚಿತ ವಾಸಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮಭೂಮಿಃ. ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಭಿರ್ಭವತದ್ವಿಭುತ್ತೆ. ಪದವಾಕ್ಯಪ್ರಮಾಣಬ್ಧಿವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಪದವಾಕ್ಯಪ್ರಮಾಣದ್ಯಂ ಪ್ರತಿಪಾದ್ಯಮದಚ್ಛಿತಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನೋಪತಿಷ್ಠೇ ಗುರುಂ ಮಮ. ಯಸ್ಯ ವಾಕ್ಕಾಮಧೇನುನ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಏನಾಗಾಹಿ ಸಮಸ್ತಶಾಸ್ತ್ರಪೃತನಾ ರತ್ನಾಕರೋ ಲೀಲೆಯಾ ಏನಾಖಂಡಿಕುವಾದ ಸರ್ವಸುಭಟೋ ಸ್ತೋಮೋ ವಚಸ್ಸಾಯಿಕೈಃ ಏನಾಸ್ಥಾಪಿತವದ್ವಶಾಸ್ತ್ರವಿಜಯಸ್ತಂಭೋಧರಾಮಂಡಲೆ. ತಂ ಸೇವೆ ಜಯತೀರ್ಥವೀರಮನಿಶಂ ಮಧ್ವಾಖ್ಯರಾಜಾದತಂ ಅಂಜನಾಸೂನು ಸನ್ನಿಧ್ಯಾದ್ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರುನ್ ಮಮ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಮುನಿರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯಂ ಮನಸಂಯಪತ್ಯಾರಹುತ್ತಮಖ್ಯಂ ಸಗುರುಂ ನಮಾಮಿ. ವೇದನಿಧ್ಯಾಲಬಾಲೋತ್ಥಃ ವಿದುಷಾಂ ಚಿಂತಿತಪ್ರದಃ ಸತ್ಯವರದಾಖ್ಯಕಲ್ಪದ್ರುಭೂಯಾದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರಗವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ.
ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅನಧಿತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾದ್ವೇ ವಂದೇತಂ ವಿಧಿನಾ ಸತ್ಯನಿಧಿಂ ಸದ್ಯಾನ ಸಿದ್ಧಯೇ. ಸತ್ಯನಾಥಗುರುಪಾತಯೋ ಧೀರೋ ನಮಚಂದ್ರಿಕಂ ನಮಾಮರ್ತತ ಗದಾತೀರ್ಥತಾಂಡವಾನಿಂ ವಿಷೇಕಲಪತ ನೈವೇದ್ಯಗ ವಿಷಂ ರಾಮೇ ವೀಕ್ಷತದ್ಭುಕ್ತಿಭಾಗೃಹೋ ಯೋ ದರ್ಶಯದ್ರಮಿಂ ರಾತ್ರೋ ಸತ್ಯಬೋಧೋಸ್ತು ಮೇ ಮುದೆ. ಶ್ರೀಸತ್ಯವರದುಗ್ಧಾಬ್ಧೇ ಉತ್ಥಿತಾ ಜಗತೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯಾ ಪಾವಯೇತ್ ಜಗತಃ ಸತಃ. ಸತ್ಪರಾಯಣ ದುಗ್ಧಾಬ್ಧೇ ಸಂಜಾತ ಕೀರ್ತಿಕಾಮದಾ ಕಾಮಧೇನು ಸತ್ಯಕಾಮನಾಮ್ನಿ ಭೂಯಾತ್ ಸದಾನ್ಮುದೆ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ಕಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಗರಾಬ್ಜೋತ್ಥಾನ್ ಪಂಚಾಶದ್ವರ್ಷಭೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುದೃಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನ ವಿಧೌ ನೂನಂ ಮನಂಗ್ ಮಾ ಕೃತಃ ಶ್ರೀಸತ್ಯಾತ್ಮಗುರೋತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ವೇದೇಶಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ಯಾದವಾರ್ಯಾನ್ವರಸುಧಾ ಟೀಕಾಕಾರಾನ್ಮಯಂ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಫಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾಭಾರತಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿವೃತಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಂ ಸತಾಂ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೇರೀಶ್ವರಃ. ಸದ್ಯೋ ಹೃದ್ಯವರುಧ್ಯತಿತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಸೃಷ್ಟಿಸ್ಥಿತ್ಯಪ್ಯೇಯಾನೇತಿ ದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಷತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಸ್ತಮಸ್ತಾಸ್ತಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸುದುದ್ಭವಸ್ಥಾನನಿರೋಧಲೀಲೆಯಾ ಗೃಹೀತಶಕ್ತಿತ್ರತಯಾಯ ದೇಹಿನಾಂ. ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ. ತಥೋ ಗ್ರಂಥಮುದೀರಯೇ ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸತ್ಯಂ ಪರಂ ಧೀಮಹಿ. ಪರಂ ಅನಂತಗುಣಪೂರ್ಣನಾದ ಪರಮಾತ್ಮನನ್ನು ನಾನು ಧೀಮಹಿ ಧ್ಯಾನ ಮಾಡ್ತೇನೆ. ನಾವು ಧ್ಯಾನ ಮಾಡೋಣ. ನಾನು ಒಬ್ಬ ಮಾಡಿದರೆ ಸಾಲದು. ನಾವು ನೀವು ಎಲ್ಲರೂ ಯಾರು ಮೋಕ್ಷಯೋಗ್ಯರೋ ಅಧಿಕಾರಿಗಳೋ ಅವರೆಲ್ಲರೂ ಕೂಡ ಭಗವಂತನನ್ನು ಪರಂ ಗುಣಪೂರ್ಣನಾದ ಪರಮಾತ್ಮನನ್ನು ಪಾಲನ ಪೂರ್ಣಯೋಹೋ ಎಂಬ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಅದು ಪರಂ ಗುಣಪೂರ್ಣ. ಆ ಗುಣಪೂರ್ಣನಾದದ್ದರಿಂದಲೇ ಪರಮಾತ್ಮ ಸತ್ಯಂ. ಸತ್ಯವೆಂದರೆ ಶ್ರೀಮದಾಚಾರ್ಯರು ಹೇಳ್ತಾರೆ ನಿರ್ದುಃಖ ನಿತ್ಯ ನಿರತಿಶಯ ಆನಂದ ಅನುಭವ ಸ್ವರೂಪನಾಗಿರುವ ಅನಂತ ಆನಂದ ಸ್ವರೂಪನಾಗಿರುವಂತಹ ಭಗವಂತ. ಆ ಭಗವಂತ ಗುಣಪೂರ್ಣನಾದದ್ದರಿಂದ ಅನಂತ ಆನಂದಮಯ. ಅಂಥ ಪರಮಾತ್ಮನನ್ನು ನಾವು ಧೀಮಹಿ ಧ್ಯಾನ ಮಾಡೋಣ. ಎಂಥವನು ಅಂತಂದರೆ ಯತಃ ಯಾವ ಭಗವಂತನಿಂದ ಅಸ್ಯ ಜನ್ಮಾದಿ ಭವತಿ ಇತಿ ಅನ್ವಯಾತ್ ಇತರತಶ್ಚ ಜ್ಞಾಯತೆ. ಅನ್ವಯವನ್ನು ತಿಳಿದುಕೊಳ್ಳಿ. ಯತಃ ಯಾವ ಭಗವಂತನಿಂದ ಅಸ್ಯ ಜನ್ಮಾದಿ ಈ ರಮಾಬ್ರಹ್ಮಾದಿ ಸಮಸ್ತ ಪ್ರಪಂಚಕ್ಕೆ ಜನ್ಮಾದಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳು ಭವತಿ ಆಗುತ್ತವೆ. ಅಧ್ಯಾಹಾರ ಇತಿ ಅಧ್ಯಾಹಾರ ಅನ್ವಯಾತ್ ಇತರತಶ್ಚ ಜ್ಞಾಯತೆ. ಎಲ್ಲ ವೇದಾದಿ ಸಚ್ಛಾಸ್ತ್ರಗಳ ಸಮನ್ವಯ ಮಾಡುವುದರಿಂದ ಹಾಗೂ ಇತರತಶ್ಚ ತರ್ಕದಿಂದಲೂ ವೇದ ಸಹಕಾರಿಯಾದ ತರ್ಕದಿಂದಲೂ ಸಹಕೃತ ತರ್ಕದಿಂದಲೂ ಸಿದ್ಧವಾಗುತ್ತದೆ. ಜ್ಞಾಯತೆ ಎನ್ನುವುದು ಅಧ್ಯಾಹಾರವನ್ನು ಮಾಡಿಕೊಳ್ಳಬೇಕು. ಯಶ್ಚ ಅರ್ಥೇಶು ಅಭಿಜ್ಞ ಎಲ್ಲ ರಮಾಬ್ರಹ್ಮಾದಿ ಪ್ರಕೃತ್ಯಾದಿ ಸಮಸ್ತ ವಸ್ತುಗಳ
ವಿಷಯದಲ್ಲಿ ಅಭಿತಃ ಎಲ್ಲವನ್ನೂ ಅಭಿಜ್ಞ ಚೆನ್ನಾಗಿ ತಿಳಿದವ, ಸ್ವರಾಟ್ ಸ್ವತಂತ್ರನಾದವ, ಯಹ ಯಾರು ಆದಿಕವಿಗಳಾದ ಬ್ರಹ್ಮದೇವರಿಗೆ ಬ್ರಹ್ಮ ಸಮಗ್ರವಾದ ಅನಂತವಾದ ಪರಮಾತ್ಮನ ಪ್ರತಿಪಾದಕವಾದ ಅನಂತ ವೇದವನ್ನು ಹೃದ ಅನುಗ್ರಹಪೂರ್ವಕವಾಗಿ ತೇನೆ ಉಪದೇಶ ಮಾಡಿದ, ವಿಸ್ತಾರ ಮಾಡಿದ. ಯಂ ಸೂರಯ ಮುಹ್ಯಂತಿ, ಯಾವ ಭಗವಂತನ ವಿಷಯದಲ್ಲಿ ಮಹಾಮಹಾಜ್ಞಾನಿಗಳಿಗೂ ಮೋಹ ಉಂಟಾಗುತ್ತೋ, ತೇಜೋವಾರಿ ಮೃದಾಂ ವಿನಿಮಯ ಯಥ ತಥಾ ಭೂತಃ ಸರ್ಗಃ. ತೇಜೋವಾರಿ ಮೃದಾಂ, ತೇಜಸ್ಸು ವಾರಿ ಮೃತ್ ಇವುಗಳ ವಿನಿಮಯ ಹೇಗೋ, ಅವುಗಳ ವಿಕಾರ ಹೇಗೋ ಹಾಗೆ ಮೂರು ವಿಧವಾದಂತಹ ವಿಕಾರಗಳು. ತಥಾಭೂತಃ ತ್ರಿಸರ್ಗಃ, ತಥಾಭೂತ ಎಂಬ ಶಬ್ದವನ್ನು ಅಧ್ಯಾಹಾರ ಮಾಡಬೇಕು. ಬರೀ ತಥಾ ಶಬ್ದ ಮಾಡಿದರೆ ಅನ್ವಯವಾಗುವುದಿಲ್ಲ. ತಥಾಭೂತಃ ತ್ರಿಸರ್ಗಃ, ಯತ್ರ ಯಾವ ಭಗವಂತನ ವಿಷಯದಲ್ಲಿ ಮೃಷ ವ್ಯರ್ಥ ಆದರೆ ಅಮೃಷ ಸತ್ಯ, ಅಂತಹ ತಂ ಸ್ವೇನಧಾಮ್ನ ಸದಾ ನಿರಸ್ತ ಕುಹಕಂ, ಸ್ವೇನಧಾಮ್ನ ಸ್ವತಂತ್ರವಾದ ತೇಜಸ್ಸಿನಿಂದ ಸಾಮರ್ಥ್ಯದಿಂದ ಸದಾ ಅನಾದ್ಯನಂತ ಕಾಲದಲ್ಲಿ ನಿರಸ್ತ ಕುಹಕಂ ಯಾವ ದೋಷಗಳು ಇಲ್ಲದಂತಹ ತಂ ಆ ಸತ್ಯಂ ಪರಂ ಆ ಪರಮಾತ್ಮನನ್ನು ಗುಣಪೂರ್ಣನಾದ ಆನಂದಮಯನಾದ ಭಗವಂತನನ್ನು ಧೀಮಹಿ ಧ್ಯಾನ ಮಾಡೋಣ. ಸೃಷ್ಟಿಸ್ಥಿತ್ಯಪ್ಯಯೇಯ ನಿಯತಿ ದೃಶಿತಮೋ ಬಂಧ ಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸೃಷ್ಟಿ ಸ್ಥಿತಿ ಅಪ್ಯಯ ನಾಶ ಈಹ ವ್ಯಾಪಾರ ನಿಯತಿ ನಿಯಮನ ದೃಷಿ ಜ್ಞಾನ ತಮಸ್ಸು ಅಜ್ಞಾನ ಬಂಧ ಮೋಕ್ಷ ಇವೆಲ್ಲವೂ ಯಸ್ಮಾತ್ ಯಾವ ಭಗವಂತನಿಂದ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ವಾತ್ಮಕಸ್ಯ ಲಕ್ಷ್ಮೀದೇವಿ ಬ್ರಹ್ಮದೇವರು ರುದ್ರದೇವರು ಇವರೇ ಮೊದಲಾದ ದೇವತೆಗಳು ಹಾಗೂ ಮನುಷ್ಯರು ದ್ವಿಷಶತ್ರುಗಳು ಅಂದರೆ ಅಸುರರು ಏತದಾತ್ಮಕವಾಗಿರುವ ಸಮಸ್ತ ಪ್ರಪಂಚಕ್ಕೆ ಜಡಕ್ಕೂ ಆಗುತ್ತೋ, ವಿಷ್ಣುವರು ವ್ಯಸ್ತಾಹ ಸಂಪೂರ್ಣವಾಗಿ ಎಲ್ಲವೂ ಆಗತ್ತೆ, ಒಂದೊಂದೇ ಆಗತ್ತೆ, ಸಂಕೋಚ ವಿಕಾಸಗಳಿಂದ ವಿಸ್ತಾರಗಳಿಂದ ಆಗ್ತದೆ. ಅಂತಹ ಸಕಲ ಗುಣನಿಧಿಯಾದ ಸರ್ವದೋಷವ್ಯಪೇತನಾದ ಪೂರ್ಣಾನಂದನಾದ ನಾಶರಹಿತನಾದ ಗುರುವೂ ಆದ ಯಾವ ಪರಮಾತ್ಮ ಸರ್ವೋತ್ತಮನಾದ ಭಗವಂತ, ಅಂತಹ ಮಹಾಂತಂ ತಂ ಚಿಂತೆಯೇ, ಅಂತಹ ಸರ್ವೋತ್ತಮನ ಭಗವಂತನನ್ನು ಧ್ಯಾನ ಮಾಡೋಣ, ಚಿಂತನವನ್ನು ಮಾಡೋಣ. ಶ್ರೀಮದಾಚಾರ್ಯರು ಧೀಮಹಿ ಎಂಬ ಶಬ್ದ ಭಾಗವತದಲ್ಲಿದ್ದದ್ದಕ್ಕೆ ಚಿಂತೆಯೇ ಎಂಬುದಾಗಿ ಹೇಳ್ತಾರೆ. ಅಂದರೆ ಈಗ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಇಲ್ಲಿ ಧೀಮಹಿ ಎಂಬ ಶಬ್ದ ಇದು ಧ್ಯಾನವನ್ನು ಹೇಳುವಂಥದ್ದು, ಚಿಂತೆಯೇ ಎಂಬ ಶಬ್ದ ಇದು ಚಿಂತನವನ್ನು ಹೇಳುವಂಥದ್ದು. ನೋಡಿ, ಟೀಕಾಕೃತ್ಪಾದರು ಮನಃಪ್ರವಣತಾಹಿತ್ ವಂದನಂ ಅಂತ ಹೇಳಿದರು. ನಮಸ್ಕಾರವನ್ನು ಮಾಡಬೇಕಾದಲ್ಲಿ ಚಿಂತನವನ್ನು ಮಾಡಿದರು. ಚಿಂತನ ಅಂತನ್ನೋದು ಜಿಜ್ಞಾಸ, ಜಿಜ್ಞಾಸ ಚಿಂತನ ಧೀಮಹಿ ಶ್ರವಣ ಮನನ ನಿಧಿಧ್ಯಾಸನ ಅಥವಾ ಮನನ ರೂಪ ಇಲ್ಲವೇ ಧ್ಯಾನ ರೂಪ. ಭಾಗವತವನ್ನು ಗಮನ ಕೊಟ್ಟು ಅಕ್ಷರಗಳನ್ನು ಓದುವುದು ಕೂಡ ಧ್ಯಾನವೇ. ಸಮಗ್ರವಾದ ಭಾಗವತ ಇದು ಧ್ಯಾನ ರೂಪವೇ. ಪೂರ್ಣವಾಗಿ ಏಕಚಿತ್ತವಾಗಿ ಏಕಾಗ್ರವಾಗಿ ನಾವು ಶ್ರವಣ ಮಾಡಿದರೆ ಅದು ಧ್ಯಾನವಾಗ್ತದೆ ಅಂತ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಸ್ವಾಧ್ಯಾಯ ಪ್ರಾಣಾಯಾಮವೂ ಧ್ಯಾನವಾಗ್ತದೆ ಭಗವಂತನ ಚಿಂತನ ಸಹಿತವಾಗಿದ್ದರೆ. ಹಾಗೆ ಈ ಭಾಗವತ ಶ್ರವಣ ಅಂತನ್ನೋದು ಒಂದು ಉತ್ತಮವಾದ ಶ್ರೇಷ್ಠ ಉಪಾಸನೆ. ಶ್ರೀಕೃಷ್ಣ ಅರ್ಪಣಮಸ್ತು.